ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ದಿವ್ಯಾ ಕಾರ್ತಿಕ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಪ್ಲೀಸ್. ಈ ವಿಡಿಯೋದಲ್ಲಿ ನಾವು ಗಂಜಾಮ್ ಅಂದರೆ ನಿಮಿಷಾಂಬ ಟೆಂಪಲ್ಗೆ ಹೋಗಿದ್ದೀವಿ. ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಆದಮೇಲೆ ಸ್ವಲ್ಪ ಡೈಲಿ ವ್ಲಾಗು ಇದೆ, ಅದನ್ನು ಶೇರ್ ಮಾಡ್ಕೊಂಡಿದ್ದೀನಿ. ಎಲ್ಲ ನೋಡಿ. ಇದು ಸಂಡೇ ಮಾರ್ನಿಂಗ್ ಮಾರ್ಕೆಟ್ಗೆ ಹೋಗಿದ್ವಿ. ಏನಕ್ಕಂದರೆ ನಿಮಿಷಾಂಬಾಗ ಹೋಗ್ತಾ ಇದ್ವಲ್ಲ, ಅಲ್ಲಿಗೆ ಸೀರೆ ಎಲ್ಲ ಉಡಿಸ್ಬೇಕಿತ್ತು. ನಿಂಬೆಹಣ್ಣು ತೊಗೊಂಡು ಬಾ ಅಂತ ಹೇಳಿದರು ಅಮ್ಮ. ನಿಂಬೆಹಣ್ಣು ಹಾರ ಮಾಡ್ತೀನಿ ಅಂತ. ಆದಮೇಲೆ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು, ಫ್ರೂಟ್ಸು, ಪೂಜೆ ಸಾಮಾನೆಲ್ಲ ತೊಗೊಂಡು ಬಂದ್ವಿ. ಆದಮೇಲೆ ಸೀರೆನೂ ಮಾರ್ಕೆಟಲ್ಲೇ ತೊಗೊಂಡೆ. ಅಲ್ಲಿ ಬನ್ನೂರಲ್ಲಿ ಸೀರೆಗಳೇನು ಅಷ್ಟು ಚೆನ್ನಾಗಿರಲ್ಲ, ರೇಟು ತುಂಬ ಕಾಸ್ಟ್ಲಿ ಹೇಳ್ತಾರೆ. ಆದ್ರೂ ಅರ್ಜೆಂಟ್ಗೆ ಬೇಕಿತ್ತಲ್ಲ ಅಂತ ತೊಗೊಂಡೆ. ಉಪವಾಸ ಹಬ್ಬ ಇರೋದ್ರಿಂದ ಹಣ್ಣುಗಳೆಲ್ಲ ತುಂಬ ಜಾಸ್ತಿ ಬಂದಿತ್ತು. ಇದು ನಾನು ಎದ್ದು ಬಸ್ಸಲ್ಲಿ ಹೋಗ್ಬೇಕಿದ್ರೆ ಅವ್ನು ಮಾತಾಡಿದ್ದು. ದೇವಸ್ಥಾನ ರೀಚ್ ಆದ್ವಿ, ನಿಮಿಷಾಂಬ ದೇವಸ್ಥಾನ. ಅವತ್ತು ಸಂಡೇ ಇತ್ತು, ಆದರೂ ತುಂಬ ರಶ್ ಇದ್ದರು. ಮಮ್ಮಿ ಅಪ್ಪ ಬೇಗ ಬಂದಿದ್ದರು, ಹಾಗೂ ಎಲ್ಲ ರೆಡಿ ಮಾಡ್ಕೊಂಡಿತ್ತು ಅಮ್ಮ. ನಾನು ಐಶು ಬಸ್ಸಲ್ಲಿ ಬಂದ್ವಿ, ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ಅಷ್ಟರಲ್ಲಿ ನಮ್ಮ ಮಮ್ಮಿ ಬಂದಾಗ ರಶ್ ಇರಲಿಲ್ವಂತೆ. ನಾವು ಹೋಗೋಷ್ಟರಲ್ಲಿ ತುಂಬ ರಶ್ ಆಗಿಬಿಟ್ಟಿತ್ತು. ಜನಗಳು ಸಂಡೇ ಅಲ್ವಾ ತುಂಬ ಬಂದಿದ್ದರು. ಎದ್ದು ಸ್ವಲ್ಪ ಸ್ವಲ್ಪ ಆಟ ಆಡ್ತಾ ಇದ್ದ. ಜನ ಮಾತ್ರ ಫುಲ್ ಇದ್ದರು. ನಾವು ಆಗೂ ಸ್ಪೆಷಲ್ ಟಿಕೆಟ್ ತೊಗೊಂಡು ಹೋದ್ವಿ, ಆದ್ರೂ ರಶ್ಶೇ ಇದ್ದರು. ಎದ್ದು ಎಲ್ಲಿ ಕಂಬಿ ಎಲ್ಲ ನೋಡ್ತಾನೆ, ಅಲ್ಲೇ ಒಂದು ಆಟ ಶುರು ಮಾಡ್ಕೊಬಿಡ್ತಾನೆ. ಅಲ್ಲಿ ಕಂಬಿ ಹತ್ತುತ್ತೀನಿ ಅಂತ ಹೋಗ್ತಾ ಇದ್ದ. ಹಾಗೂ ನಾನು ಅಲ್ಲಿ ಇಟ್ಕೊಂಡಿದ್ದೆ ಸ್ವಲ್ಪ, ನಮ್ಮ ಮಮ್ಮಿಗಾಗಲ್ಲ ಅಂತ ನಿಂಬೆಹಣ್ಣು ದೀಪನೂ ನಾನು ಹಚ್ಚಿದೆ. ಆಷಾಢ ಅಲ್ವಾ ಅಂತ. ಆಷಾಢದಲ್ಲಿ ನಿಂಬೆಹಣ್ಣು ದೀಪ ಹಚ್ಚೋದೆ ತುಂಬ ಒಳ್ಳೆಯದು, ಅದಕ್ಕೆ ಹಚ್ಚಿದೆ. ದೇವ್ರಿಗೆ ಮಾತ್ರ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಆದರೆ ಅಲ್ಲಿ ಫೋಟೋಸ್ ತೊಗೊಳ್ಳೋ ಆಗಿಲ್ಲ. ಇದು ಹೊರಗಡೆ ಇತ್ತಲ್ಲ, ಅದೆರಡು ಫೋಟೋಸ್ ತೊಗೊಂಡಿದ್ದೆ ಅಷ್ಟೇ. ಆದಮೇಲೆ ಅಲ್ಲೇ ಊಟ ಕೊಡ್ತಾರೆ ಅಂತ ಹೇಳಿದ್ರು. ಊಟಕ್ಕೆ ಕ್ಯೂ ಕೂತ್ಕೊಂಡಿದ್ವಿ, ಸ್ವಲ್ಪ ಜನ ಇದ್ರಲ್ಲ. ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ಒಂದು 10 ನಿಮಿಷ ಕೂತ್ಕೊಂಡಿದ್ವಿ, ಆದಮೇಲೆ ಬಿಟ್ಟರು. ಊಟಕ್ಕೆ ಏನೇನು ಮಾಡಿದ್ರು ಅಂದರೆ ಚಿತ್ರಾನ್ನ, ಪಾಯಸ, ಅನ್ನ, ಸಾಂಬಾರು ಮಾಡಿದರು. ಊಟ ಮಾತ್ರ ಸೂಪರಾಗಿತ್ತು. ಎದೂ ಅವನೇ ಕೂತ್ಕೊಂಡು ಊಟ ಮಾಡ್ಕೊಂಡ, ನನ್ನ ಕೈಲೇನು ತಿನ್ಸ್ಕೊಲಿಲ್ಲ. ಊಟ ಮಾಡ್ಕೊಂಡ್ವಿ. ಈ ಬಿಲ್ಡಿಂಗಲ್ಲಿ ನಾವು ಊಟ ಮಾಡ್ತಾ ಇದ್ದೀವಲ್ಲ, ಈ ಬಿಲ್ಡಿಂಗ್ ಕಟ್ಟಬೇಕಿದ್ರೆ ನಾನು ಇಂಟರ್ನ್ಶಿಪ್ಗೆ ಇಲ್ಲೇ ಬರ್ತಾಯಿದ್ದೆ. ನಾನು PWDಲಿ ಇಂಟರ್ನ್ಶಿಪ್ ಮಾಡ್ತಾಯಿದ್ದೆ. ಅದು PWD ಅವರೇ ಕಟ್ಟಿದ್ದು, ನಿಮಿಷಾಂಬ ಅನ್ನದಾಸೋಹ ಭವನನ. ಆವಾಗ ನಾನು ಅಲ್ಲಿ ಇಂಟರ್ನ್ಶಿಪ್ಗೆ ಬರ್ತಾಯಿದ್ದೆ. ನೋಡಿದಾಗ ತುಂಬ ಖುಷಿ ಅನಿಸ್ತು. ನಾವು ವರ್ಕ್ ಮಾಡಿಸಿದ ಬಿಲ್ಡಿಂಗಲ್ಲೇ ನಾವು ಊಟ ಮಾಡ್ತಾಯಿದ್ದೀವಿ ಇವಾಗ ಅಂತ. ಒಂದು ಎಷ್ಟು ಅಂದರೆ ಒಂದು ವಾಲ್ ಕನ್ಸ್ಟ್ರಕ್ಟ್ ಆಗೋವರೆಗೆ ಬಂದಿದ್ದೆ ಅಷ್ಟೇ. ಆದಮೇಲೆ ನಮ್ಮ ಇಂಟರ್ನ್ಶಿಪ್ ಮುಗೀತು. ಮುಂದೆ ಅವರೇ ಮಾಡ್ಕೊಂಡಿದ್ರು. ನೀರು ಮಾತ್ರ ಎಲ್ಲ ಕಡೆ ಇತ್ತು, ಆದರೆ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಅಂತ ಅಪ್ಪ ಹೇಳ್ತಾ ಇತ್ತು. ಪೂಜೆ ಸಾಮಾನು, ಆದಮೇಲೆ ಅಲ್ಲಿ ಆಟ ಸಾಮಾನು ಮಕ್ಳಿಗೆ ತೊಗೊಳ್ಳೋಣ ಅಂತ ನೋಡಿದ್ರೆ ಎಲ್ಲ ಫುಲ್ಲು ಕಾಸ್ಟ್ಲಿ ಇತ್ತು. ಇದು ನನ್ನ ಹಸ್ಬೆಂಡ್ ಗದ್ದೆಗೆ ಕಬ್ಬನ್ನ ನೆಡ್ಸೋದಕ್ಕೆ ಕಟ್ ಮಾಡಿಸ್ಕೊಳ್ತಾ ಇದ್ದರು. ಆ ವಿಡಿಯೋ ಅವ್ರು ತೊಗೊಂಡಿದ್ರು, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಕಡೆ ಅವ್ರು ಕಬ್ಬನ್ನ ಕಡಿಸ್ತಾಯಿದ್ರು, ಅಂದರೆ ಕಬ್ಬನ್ನ ಕಟ್ ಮಾಡಿಸ್ತಾಯಿದ್ರು. ಒಂದು ಕಡೆ ಕಟ್ ಮಾಡಿಸ್ತಾಯಿದ್ರು, ಒಂದು ಕಡೆ ನೆಡ್ಸ್ತಾಯಿದ್ರು. ನನ್ನ ಹಸ್ಬೆಂಡ್ ಅಂತೂ ಫುಲ್ ಬ್ಯುಸಿ ಆಗಿಬಿಟ್ಟಿದ್ರು. ಅವ್ರಿಗೆ ಪಾಪ ರೆಸ್ಟೇ ಇಲ್ಲ, ಇನ್ನೂ ಕೆಲಸ ನಡೀತಾನೆ ಇದೆ. ಅವ್ರನ್ನ ಮಾಡಿಸ್ತಾನೆ ಇದ್ದಾರೆ. ಅವ್ರು ಶಾಪ್ಗೂ ಹೋಗಿಲ್ಲ ಒಂದು 4-5 ಡೇಸು. ಇನ್ಮೇಲೆ ಫ್ರೀ ಆದಮೇಲೆ ಹೋಗ್ತೀನಿ ಅಂತ ಹೇಳ್ತಾ ಇದ್ರು. ಇದು ಇನ್ನೊಂದು ಕಡೆ ಕಬ್ಬು ನೆಡ್ಸ್ತಾ ಇದ್ರಲ್ಲ, ಅದ್ರದ್ದು ವಿಡಿಯೋ. ನನ್ನ ಹಸ್ಬೆಂಡ್ಗೆ ಹೇಳಿದೆ ವಿಡಿಯೋ ಮಾಡ್ಕೊಂಡು ಬನ್ನಿ, ಅದನ್ನು ಶೇರ್ ಮಾಡ್ಕೊಳ್ತೀನಿ ಅಂತ. ಅದಕ್ಕೆ ಅವರು ವಿಡಿಯೋ ಮಾಡ್ಕೊಂಡು ಬಂದಿದ್ದರು. ನನ್ನ ಹಸ್ಬೆಂಡ್ ಅಂತೂ ತುಂಬ ಸಪೋರ್ಟಿವ್ ಆಗಿರ್ತಾರೆ ನನಗೆ. ನಾನು ಏನೇ ಮಾಡ್ತೀನಿ ಅಂದ್ರೂ ಬೇಡ ಅನ್ನಲ್ಲ, ಮಾಡು ನಾನು ಹೆಲ್ಪ್ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ನಾನು ಇದೆಲ್ಲ ಮಾಡ್ತಾಯಿದ್ದೀನಿ ಅಷ್ಟೇ, ಇಲ್ಲಾಂದರೆ ಮಾಡೋಕ್ಕಾಗ್ತಾ ಇರಲಿಲ್ಲ.
ನನ್ನ ಹಸ್ಬೆಂಡ್ ಅಂತೂ ಫುಲ್ ಟಯರ್ಡ್ ಆಗಿಬಿಟ್ಟಿದ್ರು. ಅವ್ರಿಗೆ ಇನ್ನೂ ಕೆಲಸ ಇತ್ತು ಗದ್ದೆ ಹತ್ರನೇ. ಆದ್ರೂ ಬನ್ನಿ ಹೋಗಿ ಬರೋಣ, ಒಂಥರ ರಿಲ್ಯಾಕ್ಸ್ ಆಗುತ್ತೆ ನಿಮಗೂ ಅಂತ ಹೇಳಿದೆ. ಅದಕ್ಕೆ ಸರಿ ಅಂತ ಬಂದರು ಅವರು. ನಾವು ಹೋಗ್ತಾಯಿದ್ದೀನಿ. ನನ್ನ ಹಸ್ಬೆಂಡ್ ಬನ್ನೂರಿಗೆ ಹೋದ್ಮೇಲೆ ಊಟ ಮಾಡಿ ಮಲ್ಕೊಂಡಿದ್ದು. ಇನ್ನು ಅವ್ರು ಎದ್ದಿದ್ದೇ ನೈಟ್ ಆಗಿತ್ತು. ನಾವು ಒಂದು 5 o'clock ಅಷ್ಟರಲ್ಲಿ ಹೋದ್ವಿ. ಆದರೆ ಅವ್ರು ಮಲ್ಕೊಂಡಿದ್ದಾಗ ಮತ್ತೆ 8:30 ಆಗಿತ್ತು. ಮತ್ತೆ ಊಟ ಮಾಡಿಕೊಂಡು ಮಲ್ಕೊಂಡ್ರು ಅಷ್ಟೇ. ಬಂದರೆ ಹೆಂಗೋ ರೆಸ್ಟ್ ಆಗುತ್ತೆ ಅಂತ ಕರ್ಕೊಂಡೋಗಿದ್ದೆ. ಫೈನಲಿ ಬನ್ನೂರು ರೀಚ್ ಆದ್ವಿ. ಎದ್ದು ಅವ್ರ ಅಪ್ಪನ ನೋಡಿ ಏನು ರಿಯಾಕ್ಷನ್ ಕೊಡ್ತಾನೆ ಅಂದ್ಕೊಂಡೆ. ಅವನು ಮುನ್ಸ್ಕೊಂಡು ಸೈಡಲ್ಲೇ ನಿಂತ್ಕೊಬಿಟ್ಟ. ಅವ್ರ ಅಪ್ಪ ಕರೆದ್ರು. ಆದಮೇಲೆ ಬಂದ. ನನ್ನ ಹಸ್ಬೆಂಡ್ ಎದುನ ನೋಡಿ ಆಲ್ಮೋಸ್ಟ್ 10 days ಆಗಿತ್ತು. ಯಾಕಂದರೆ ಎದುನ ಬನ್ನೂರಲ್ಲಿ ಬಿಟ್ಟಿದ್ವಿ. ಅದಕ್ಕೆ ಅವ್ರು ನೋಡೇ ಇರಲಿಲ್ಲ. 10 daysಯಿಂದ ನೋಡೇ ಇಲ್ಲ. ಅದಕ್ಕೆ ಬನ್ನಿ, ಅವನು ಅಪ್ಪ ಅಂತ ಇದ್ದ, ನೋಡ್ಕೊಂಡು ಬರೋಣ ಅಂತಲೇ ಕರ್ಕೊಂಡು ಬಂದಿದ್ದೆ. ಆದರೆ ಎದ್ದು ನಾನು ಬಂದ ತಕ್ಷಣ ಓಡಿ ಬರ್ತಾನೆ ಕಾರ್ ಸೌಂಡ್ಗೆ ಅಂದ್ಕೊಂಡೆ. ಅವ್ನು ಬರಲೇ ಇಲ್ಲ. ಆದಮೇಲೆ ಅವ್ರ ಅಪ್ಪನೇ ಬಾ ಅಂತ ಕರೆದ್ರು. ಆದರೂ ಬರಲಿಲ್ಲ. ಹೋದ್ಮೇಲೆ ಬಂದ. ಆದಮೇಲೆ ಸ್ವಲ್ಪ ಹೊತ್ತು ಆಟ ಆಡ್ದ ಅವ್ರ ಅಪ್ಪನ ಜೊತೆ. ಇದು ಏನು ಮಾಡ್ತಾನೆ ಅಂದರೆ ಸುಮ್ಮನೆ ಹೋಗ್ತಾ ಇರ್ತಾನೆ. ವಿಷಿನು ಬಾ ಅಂತ ಕರ್ಕೊಳ್ತಾನಂತೆ. ರೋಡ್ ಉದ್ದಕ್ಕೂ ಹೋಗ್ತಾ ಇರ್ತಾನಂತೆ. ಅದೇ ನಮ್ಮ ಮಮ್ಮಿ ಹೇಳ್ತಾಯಿದ್ರು, ಎಷ್ಟು ಓಡಾಡಿಸಿದ್ದಾನೆ, ನನಗಂತೂ ಸುಸ್ತು ಮಾಡಿದ್ದಾನೆ ಅಂತ ಹೇಳ್ತಾಯಿದ್ರು. ಇವತ್ತು ಊಟಕ್ಕೆ ಮಟನ್ ಸಾಂಬಾರು ಕಬಾಬ್ ಮಾಡಿದರು. ನನಗಂತೂ ನಾನ್ ವೆಜ್ ಅಂದರೆ ಇಷ್ಟ. ನಾನಂತೂ ಹೊಟ್ಟೆ ತುಂಬ ಊಟ ಮಾಡಿದೆ. ಎದೂ ಊಟ ಮಾಡಿಸು ಅಂತ ಕೇಳ್ತಾ ಇದ್ದ. ಅವನಿಗೂ ಊಟ ಹಾಕ್ಕೊಟ್ಟೆ. ಮತ್ತೆ ಮಾಡಿದ್ದ. ಆದರೂ ಸುಮ್ಮನೆ ನಾವು ತಿಂತಿದ್ವಲ್ಲ, ಅದಕ್ಕೆ ಇನ್ನೊಂದ್ಸಲಿ ಬೇಕು ಅಂತ ಕೇಳ್ತಾ ಇದ್ದ. ಇದು ಎದು ಆಟ ಆಡೋದನ್ನ ಒಂದು ವಿಡಿಯೋ ಮಾಡಿದ್ದೆ. ಎದುದಂತೂ ತುಂಬ ಆಟ ಜಾಸ್ತಿ ಆಗಿದೆ. ಅವನು ಯಾವಾಗಲೂ ಆಟ ಆಡ್ತಾ ಇರ್ತಾನೆ. ಇವಾಗ ಮಾತು ಬೇರೆ ಕಲ್ತಿದ್ದಾನೆ. ಏನೇನೋ ಮಾತಾಡ್ತಾನೆ, ಕೇಳಿಸ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಆದಮೇಲೆ ಅವ್ನು ನೋಡಿ ಚಡ್ಡಿ ಹಾಕ್ಕೊಳ್ಳೋದಂದರೆ ಅವ್ನಿಗೆ ಇಷ್ಟನೇ ಇಲ್ಲ. ಚಡ್ಡಿ ಹಾಕ್ಕೊಡ್ತೀನಿ ಬಾ ಅಂದರೆ ಏನು ಮಾಡ್ತಾನೆ ನೋಡಿ. ಬಾಯ್ಲಿ ಚಡ್ಡಿ ಕೊಡ್ತೀನಿ ಬಾಯ್ಲಿ. ಯಾಕೆ ಬೇಡ? ಇಕ್ಕೋ ಶೇಮ್ ಮಾಡ್ತಾರೆ ಎಲ್ಲ. ಇಕ್ಕವ ಪ್ಲೀಸ್. ಯಾಕೆ ಬೇಡ? ಪ್ಲೀಸ್ ಇಕ್ಕವ ಚಿನ್ನು. ಯಾಕೆ? ಅಲ್ಲಿ ನೋಡು ಊಹಿಸಿ ಹಾಕೊಂಡವಳೆ. ನೀನು ಹಾಕವ. ಜಾಣ ನನ್ನ ಮಗ. ಉಪವಾಸ ಹಬ್ಬ ಅಲ್ವಾ, ಪಟ ಎಲ್ಲ ಆರಿಸ್ತಾ ಇದ್ರು. ಅದಕ್ಕೆ ನಾನು ನೋಡ್ತಾ ಕೂತಿದ್ದೆ ಹೊರಗಡೆನೆ. ಹಾಗೆ ಒಂದು ವಿಡಿಯೋ ತೊಗೊಂಡೆ. ಇದು ಈವ್ನಿಂಗ್ ಊಟ ಆದಮೇಲೆ ಅವ್ರ ತಾತನ ಜೊತೆ ವಾಕ್ ಮಾಡ್ತೀನಿ ಅಂತ ಅವನು ವಾಕ್ ಮಾಡ್ತಾಯಿದ್ದ. ವಾಕ್ ಮಾಡಿಕೊಂಡು ಹಾಗೆ ಸ್ವಲ್ಪ ಆಟ ಆಡ್ತಾಯಿದ್ದ. ಆದಮೇಲೆ ನಾವು ಮಲ್ಕೊಂಡ್ವಿ. ಮಾರ್ನಿಂಗ್ ಬೇಗ ಎದ್ದು ಆ್ಯಸ್ ಯೂಶಲ್ ಎದೋನ ಊರಿಗೆ ಕರ್ಕೊಂಡು ಹೋಗೋಣ ಅಂದ್ಕೊಂಡ್ವಿ. ಬೇಡ, ಇನ್ನೂ 1-2-3 ದಿನ ಇರಲಿ ಅಂದರು ಅಮ್ಮ. ಅದಕ್ಕೆ ಅಲ್ಲೇ ಬಿಟ್ಬಿಟ್ಟು ನಾನು ಕಾರ್ತಿ ಮಾರ್ನಿಂಗ್ ಬಂದ್ವಿ. ನಾನು ಬಂದು ಆಫೀಸ್ಗೆ ಹೋದೆ. ಅವರು ಟ್ಯಾಕ್ಟ್ರು ಫ್ಯಾಕ್ಟ್ರಿ ಸ್ಟಾರ್ಟ್ ಆಯ್ತಲ್ಲ, ಅವ್ರು ಟ್ಯಾಕ್ಟ್ರನ್ನ ಫ್ಯಾಕ್ಟ್ರಿಗೆ ಸೇರಿಸಿದ್ದಾರೆ. ಇದು ಫಸ್ಟ್ ಲೋಡ್. ಅದಕ್ಕೆ ಪೂಜೆ ಮಾಡ್ತಾಯಿರೋ ವಿಡಿಯೋ. ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಮುಂದೆ ಯಾವ ರೀತಿ ವಿಡಿಯೋಸ್ ಮಾಡಬೇಕು ನಿಮ್ಗೆ ಇಷ್ಟ ಆಗುತ್ತೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಆ ಥರ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಬಾಯ್. ಮೇನು ಕಾಪಾಡೋದು ಅಕ್ಕ, ಅನ್ನ ಕೊಡೋದು ಅಕ್ಕ, ಪೂಜೆ ಮಾಡಿದ್ರೆ ಒಂದು ಪಕ್ಷ